ನಮಸ್ಕಾರ. ಉಳ್ಳಾಳ ವಾಣಿ ಈ ಯೂಟ್ಯೂಬ್ ಮೂಲಕ ನೋಡ್ತಾ ಇರುವಂಥ ಉಳ್ಳಾಳ ವಾಣಿಯ ಎಲ್ಲ ಚಂದಾದಾರರಿಗೆ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಉಳ್ಳಾಲ news.com ಅನ್ನುವಂಥ ನ್ಯೂಸ್ ಅನ್ನುವಂಥದ್ದು ಜನರಿಗೆ ತಲುಪ್ತಾ ಇತ್ತು. ಬಹಳಷ್ಟು ಪರಿಶ್ರಮ ಇತ್ತು ಈ ಭಾಗದ ಯುವ ಪತ್ರಕರ್ತರ ಪ್ರಯತ್ನದಲ್ಲಿ. ಹಾಗಾಗಿ ಉಳ್ಳಾಲ ಎಂಬ ಈ ನಾಡೇನಿದೆ, ಈ ನಾಡೆ ಬಹಳಷ್ಟು ಸಾಹಸಗಳಿಗೆ ಪ್ರಸಿದ್ಧಿಯಾಗಿದೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಸಿದ್ಧಿಯಾಗಿದೆ, ಹಾಗೆಯೇ ಬಹಳಷ್ಟು ವಿಶೇಷತೆಗಳಿಗೆ ಪ್ರಸಿದ್ಧಿಯಾದಂಥ ನಾಡಂತ ಹೇಳಿದರೆ ಅದು ಉಳ್ಳಾಳ. ಹಾಗಾಗಿ ಉಳ್ಳಾಳದ ಬಗ್ಗೆ ಮಾತನಾಡೋದು ಕೂಡ ತುಂಬಾ ಖುಷಿ ಅನ್ನಿಸ್ತದೆ. ವಿಶೇಷವಾಗಿ ಈ ಉಳ್ಳಾಳದ ಯುವ ಪತ್ರಕರ್ತರು ಮಾಡುವಂಥ ಕೆಲಸಗಳು ದೇಶದಲ್ಲಿ ಪ್ರಸಿದ್ಧಿಯನ್ನು ಪಡಿತಾನೆ ಇರ್ತದೆ. ಅವರು ಪತ್ರಕರ್ತ ಅನ್ನುವಂಥ ಈ ಕೆಲಸ ಏನಿದೆ ಅದರಲ್ಲೂ ಕೂಡ ಸಮಾಜ ಸೇವೆಯನ್ನು, ದೇಶ ಸೇವೆಯನ್ನು ಕಾಣುವಂಥ ಯುವ ಪತ್ರಕರ್ತರಿದ್ದಾರೆ. ಈ ನಡುವೆ ಮಾಧ್ಯಮದಲ್ಲಿ ಅಥವಾ ಈ ಸುದ್ದಿಯ ಕ್ಷೇತ್ರ ಏನಿದೆ ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಸಾಹಸ ಮಾಡಬೇಕು, ವಿಶೇಷವಾಗಿ ಉಳ್ಳಾಲ ತಾಲೂಕಿನ ಜನರ ಜೊತೆ ನೇರ ಸಂಪರ್ಕವನ್ನು ಸಾಧನೆ ಮಾಡಬೇಕು, ಜೊತೆಯಲ್ಲಿ ಆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕನ್ನುವ ನಿಟ್ಟಿನಲ್ಲಿ ತಮ್ಮದೇನಾದರೂ ಪರಿಶ್ರಮ ಇರಬೇಕಲ್ವಾ. ಹಾಗಾಗಿ ಈ ಉಳ್ಳಾಲ news.com ಅಂತ ಪ್ರಾರಂಭ ಮಾಡಿದರು. ಆ ಬಳಿಕ ಸತತವಾಗಿ ವರ್ಷದಿಂದ ವರ್ಷಕ್ಕೆ ಸುದ್ದಿಯನ್ನು ನೇರವಾಗಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಈಗ ಒಂದು ಪತ್ರಿಕೆಯಾಗಿ ಅದನ್ನು ಚಾಲ್ತಿಗೊಳಿಸಬೇಕು, ಜನರಿಗೆ ಪತ್ರಿಕೆಯನ್ನು ಓದುವ ಈ ಹವ್ಯಾಸದ ಜೊತೆಯಲ್ಲಿ ನಮ್ಮ ತಾಲೂಕು ಉಳ್ಳಾಲ ತಾಲೂಕಲ್ಲಿ ಏನಾಗುತ್ತೆ ಅನ್ನೋದು ಪತ್ರಿಕೆಯ ರೂಪದಲ್ಲಿ ಬರಬೇಕು. ಇದು ಬೇರೆ ತಾಲೂಕುಗಳಲ್ಲಿ ಸಿಗಲ್ಲ, ಇದು ಉಳ್ಳಾಲದ ಜನರಿಗೋಸ್ಕರ ಮಾಡಿರುವಂಥ ಪತ್ರಿಕೆ. ಹಾಗಾಗಿ ಉಳ್ಳಾಲ ವಾಣಿ ಅನ್ನುವಂಥ ಪಾಕ್ಷಿಕ ಪತ್ರಿಕೆ ಸ್ವಾತಂತ್ರ್ಯದ ಸಂಭ್ರಮಾಚರಣೆಯ ಜೊತೆಯಲ್ಲಿ ಶುಭಾರಂಭಗೊಂಡಿದೆ. ಬಹಳಷ್ಟು ಜನ ನಮ್ಮ ಕರಾವಳಿ ಕರ್ನಾಟಕದ ರಾಜಕೀಯ ಮುಂದಾಳುಗಳಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದ ಮುಂದಾಳುಗಳು ಶುಭ ಹಾರೈಕೆಯನ್ನು ಕೂಡ ಮಾಡಿದ್ದಾರೆ. ನೀವು ಈಗಾಗಲೇ ನೋಡಿರ್ಬೋದು. ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಈ ಭಾಗದ ಪತ್ರಕರ್ತರು ಯಾರಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು ಪಾಕ್ಷಿಕ ಪತ್ರಿಕೆಯ ಪ್ರಾರಂಭವನ್ನು ಮಾಡಿದ್ದಾರೆ. ಈ ಉಳ್ಳಾಳಕ್ಕೆ ಸ್ವಾತಂತ್ರ್ಯದ ನಂಟು ಹೇಗಿದೆ, ಅಬ್ಬಕ್ಕನ ಆ ಹೋರಾಟ ಹೇಗಿದೆ, ಆ ಹೋರಾಟವೂ ಇದೆ, ಜೊತೆಗೆ ಸ್ವಾತಂತ್ರ್ಯದ ನಂಟು ಹೇಗಿದೆ ಅದೇ ರೀತಿಯ ನಂಟು ಸ್ವಾತಂತ್ರ್ಯ ದಿನಾಚರಣೆಯಂದೇ ಈ ಉಳ್ಳಾಳ ವಾಣಿ ಅನ್ನುವಂಥ ಈ ಪತ್ರಿಕೆ ಶುಭಾರಂಭಗೊಂಡಿದೆ. ಹಾಗಾಗಿ ಸ್ವಾತಂತ್ರ್ಯ ಸಂಭ್ರಮದ ಜೊತೆಯಲ್ಲಿ ನಮ್ಮ ಉಳ್ಳಾಳ ವಾಣಿಯು ಕೂಡ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಶುಭಾರಂಭದ ಜೊತೆಯಲ್ಲಿ ತನ್ನ ಚಂದಾದಾರರು ಯಾರಿದ್ದಾರೆ ಅವ್ರಿಗೆ ಏನಾದರೂ ಕೊಡಬೇಕು, ಅವರ ಜೊತೆಯಲ್ಲಿ ನಿಕಟ ಸಂಪರ್ಕ ಅನ್ನುವಂಥದ್ದು ಇರಬೇಕನ್ನುವ ನಿಟ್ಟಿನಲ್ಲಿ ಏನಾದರೂ ಮಾಡಬೇಕನ್ನುವ ಆಲೋಚನೆ ಇತ್ತು. ಆಗ ಈ ಪತ್ರಿಕೆಯನ್ನು ಯಾರೆಲ್ಲ ಪಡ್ಕೊಂಡವರು ಅದರ ಮೊದಲ ಮುಖಪುಟ ಏನಿದೆ ಅದರ ಚಿತ್ರವನ್ನು ತೆಗೆದು ವಾಟ್ಸಪ್ ಮಾಡಬೇಕಿತ್ತು. ಅದರಲ್ಲಿ ಯಾರೆಲ್ಲ ಚಂದಾದಾರರು ಸಿಗ್ತಾರೆ ಅವರನ್ನೆಲ್ಲರನ್ನು ಕೂಡ ಜೊತೆ ಮಾಡಿಕೊಂಡು ಅದೃಷ್ಟಶಾಲಿ ಇಬ್ಬರು ಚಂದಾದಾರರು ಯಾರಿದ್ದಾರೆ ಸೊ ಅವರಿಗೆ ಬಹುಮಾನವನ್ನು ಕೊಡಬೇಕು, ಆಕರ್ಷಕವಾದಂಥ ವಿಶೇಷ ಬಹುಮಾನವನ್ನು ಕೊಡಬೇಕನ್ನುವಂಥ ಒಂದು ಆಲೋಚನೆ ಇರ್ತದೆ. ಹಾಗಾಗಿ ಆ ಆಲೋಚನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಪ್ರಾರಂಭವನ್ನು ಕೊಡ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸಬೇಕು. ಹಾಗೆಯೇ ಯಾರೆಲ್ಲ ನಮ್ಮ ಚಂದಾದಾರರಿದ್ದಾರೆ ಅವರನ್ನು ಮೊದಲು ಸ್ವಾಗತಿಸಬೇಕು. ಯಾಕಂದರೆ ನೀವು ಚಂದಾದಾರರಾಗಿ ನೀವು ಈ ಸುದ್ದಿ ಜಗತ್ತಿನಲ್ಲಿ ಬಹಳಷ್ಟು ಸುದ್ದಿಗಳಿದ್ದರೂ ಕೂಡ ನಮ್ಮ ಉಳ್ಳಾಳದ್ದು ನಮ್ಮ ಮನೆಯ ಸುದ್ದಿ ಅಂತ ಈ ಪತ್ರಿಕೆಯನ್ನು ಓದುವವರಿದ್ದೀರಾ. ಈ ಪತ್ರಿಕೆಯ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಇರ್ಬೋದು, ಎಲ್ಲವನ್ನು ಕೂಡ ಕಟ್ಟಿ ಬೆಳೆಸುವವರು ನೀವಾಗಿದ್ದೀರಾ. ಹಾಗಾಗಿ ನಿಮ್ಮನ್ನು ಮೊದಲು ಸ್ವಾಗತಿಸಿ, ಹಾಗೆಯೇ ನಮ್ಮ ಜೊತೆ ಆಗಿರುವಂಥ ಅತಿಥಿಗಳನ್ನು ಸ್ವಾಗತಿಸುವಂಥ ಸಂದರ್ಭ. ನಮ್ಮ ಜೊತೆಗೆ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಮನೋಜ್ ಕುಮಾರ್ ರೈ ಅವರು, ಸಮೃದ್ಧಿ ಆರ್ಕಿಡ್ ಏನಿದೆ ನಾವೀಗ ಇರುವಂಥ ಆಫೀಸ್ ಏನಿದೆ ಈ ಬಿಲ್ಡಿಂಗ್ನಲ್ಲಿದೆ, ಈ ಬಿಲ್ಡಿಂಗ್ ಕೂಡ ಬಹಳಷ್ಟು ವಿಶಾಲವಾಗಿರುವಂಥದ್ದು. ಸಮೃದ್ಧಿ ಹಾಲ್ ಕೂಡ ಇದೆ. ಹಾಗೆಯೇ ಇಲ್ಲಿ ಬೇರೆ ಬೇರೆ ಮಳಿಗೆಗಳು ಕೂಡ ಇರುವಂಥದ್ದು. ಜನರಿಗೆ ಈ ತೊಕ್ಕೊಟ್ಟಿಗೆ ಬಂದಾಗ ಉಳ್ಳಾಳ ಕಡೆ ಹೋಗೋರು ಎಲ್ರಿಗೂ ಕೂಡ ಒಂದು ಒಳ್ಳೆಯ ಬಿಲ್ಡಿಂಗ್ ಅಂತ ಕಂಡಾಗ ಇದೇ ಕಾಣುತ್ತದೆ. ಹಾಗಾಗಿ ಈ ಬಿಲ್ಡಿಂಗ್ನ ಮ್ಯಾನೇಜರ್, ಸಮೃದ್ಧಿ ಆರ್ಕಿಡ್ನ ಮ್ಯಾನೇಜರ್ ಆಗಿರುವಂಥವರು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಮನೋಜ್ ಕುಮಾರ್ ರೈ ಅವರು, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಆತ್ಮೀಯ ಸ್ವಾಗತ. ಇವರು ವಿಜಯ ಗೇಮ್ಸ್ ಟೀಮ್ ಪಂಡಿತ್ ಹೌಸ್ ಇದರ
ಅಧ್ಯಕ್ಷರಾಗಿದ್ದವರು, ಹಾಗೆಯೇ ಈಗ ಪ್ರಸ್ತುತ ಗೌರವ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಟೀಮ್ನ ಮೂಲಕ ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿರುವುದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ದಯವಿಟ್ಟು ನಮ್ಮ ಸದಸ್ಯರು ಯಾರಾದರೂ ಬಂದು ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ಪತ್ರಕರ್ತರು ಶ್ರೀಯುತ ಮೋಹನ್ ಅವರು ನಮ್ಮ ಜೊತೆಗೆ ಆದರು. ಹಾಗೆಯೇ ಇನ್ನೋರ್ವ ಅತಿಥಿಗಳಾಗಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ ಶಶಿಕಲಾ ಅವರು, ಉಳ್ಳಾಲ ನಗರಸಭೆಯ ನೂತನ ಅಧ್ಯಕ್ಷರು. ಅವರಿಗೆ ಶುಭ ಹಾರೈಕೆಗಳು ನಮ್ಮೆಲ್ಲ ಪತ್ರಕರ್ತರ ವತಿಯಿಂದ. ಇವರು ಪೆರ್ಮನ್ನೂರು ಮಂಡಲ ಪಂಚಾಯತ್ ಸದಸ್ಯರಾಗಿದ್ದರು. ಜೊತೆಗೆ ಅವರು ನಿಲ್ಲುವಂಥ ಪ್ರತಿ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಪಡ್ಕೊಂಡು ಜನರ ಸೇವೆಯನ್ನು ಮಾಡ್ತಾ ಇರುವಂಥ ಶಶಿಕಲಾ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಗೌರವದ ಸ್ವಾಗತಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸದಸ್ಯರು ವೇದಿಕೆಗೆ ಬಂದು ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು. ಅಮ್ಮ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಉಳ್ಳಾಲ ವಾಣಿ ನಮ್ಮ ಈ ಭಾಗದಲ್ಲಿ ಜನರ ಜೊತೆ ಬೆರಿಲಿಕ್ಕಿದೆ. ಜನರ ಜೊತೆ ಒಂದು ಅವರ ಏನು ಬೇಡಿಕೆಗಳಿದೆ ಅಥವಾ ಅವರ ಆಸೆ ಆಕಾಂಕ್ಷೆಗಳಿರ್ಬೋದು, ನಮಗೆ ಸಮಾಜದಲ್ಲಿ ಏನು ಬದಲಾವಣೆ ಆಗಬೇಕು ಅದಕ್ಕೂ ಕೂಡ ಜೊತೆ ಆಗ್ತಾರೆ. ಕೆಲವೊಂದು ರಾಜಕಾರಣಿಗಳ ನಿಲುವುಗಳಿರ್ತದೆ, ಅದನ್ನು ಸಮಾಜದ ಜೊತೆ ಹೇಳಬೇಕು ಅಥವಾ ಪ್ರತಿ ಮನೆಗೂ ಕೂಡ ಅದರ ವಿಶೇಷತೆಗಳಿರ್ಬೋದು ಅಥವಾ ಅದರ ಲೋಪಗಳಿರ್ಬೋದು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಜನರಿಗೆ ತಲುಪಿಸಬೇಕಾದ್ರೆ ಅದಕ್ಕೆ ಒಂದು ಮಾಧ್ಯಮ ಬೇಕು ಅಥವಾ ಒಂದು ಪತ್ರಿಕೆ ಬೇಕು. ಈ ಉಳ್ಳಾಲ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿಲುವಿನ ಜೊತೆಯಲ್ಲಿ ಹೆಜ್ಜೆ ಇಡ್ತಾ ಇದೆ. ಹಾಗಾಗಿ ಈ ಉಳ್ಳಾಲ ವಾಣಿ ಕಡಲ ಮಗಲ್ ಅಂತ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಕಡಲ ಮಗಲ್ ಈ ಕರಾವಳಿ ಮಕ್ಕಳು ಅಥವಾ ಈ ಕಡಲಿನ ಮಕ್ಕಳು ಯಾರಿದ್ದಾರೆ, ಸೊ ಅವರ ನೋವಿಗೆ ನಲಿವಿಗೆ ಇದೊಂದು ರೀತಿಯ ಧ್ವನಿಯಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಸ್ವಾತಂತ್ರ್ಯ ದಿನಾಚರಣೆಯಂದು ಶುಭಾರಂಭಗೊಂಡಂಥ ಈ ಉಳ್ಳಾಲ ವಾಣಿ ಏನಿದೆ, ಅವತ್ತು ನಿರ್ಧಾರ ಮಾಡಿದರು ನಮ್ಮ ಚಂದಾದಾರರಿಗೆ ಏನಾದರೂ ಕೊಡುಗೆಗಳನ್ನು ಕೊಡಬೇಕು ಅಥವಾ ಅವ್ರ ಜೊತೆ ಸಂಪರ್ಕ ಸಾಧಿಸಬೇಕು ಅಂತ. ಇನ್ನು ಮುಂದೆ ನಿರಂತರವಾಗಿ ನಿಮಗೆ ನಿಮ್ಮ ವಾಟ್ಸಪ್ ಮೂಲಕ ನಮ್ಮ ಉಳ್ಳಾಲ ವಾಣಿಯ ಯಾವುದೇ ಅಪ್ಡೇಟ್ಸ್ ಇದ್ದರೂ ಕೂಡ ಖಂಡಿತವಾಗಲೂ ಅದು ನಿಮ್ಮನ್ನು ತಲುಪುತ್ತೆ. ಹಾಗೆಯೇ ಉಳ್ಳಾಲ ವಾಣಿಯ ಯೂಟ್ಯೂಬ್ ಚಾನಲ್ ಇರ್ಬೋದು, ಎಲ್ಲವನ್ನು ಕೂಡ ನೀವು ಕಟ್ಟಿ ಬೆಳೆಸುವವರಿದ್ದೀರಾ. ಕರಾವಳಿಗಿಂತ ಹೆಚ್ಚು ಇಲ್ಲಿ ನಮ್ಮ ಉಳ್ಳಾಳಕ್ಕೆ ಪ್ರಾಶಸ್ತ್ಯ ಸಿಗಬೇಕನ್ನುವಂಥ ಒತ್ತಾಸೆ ಹುಡ್ದಾಗಿದೆ, ಈ ತಂಡದ್ದಾಗಿದೆ. ಪ್ರಬುದ್ಧ ಮತ್ತು ಪ್ರತಿಭಾನ್ವಿತ ಪತ್ರಕರ್ತರ ತಂಡ ಇದನ್ನು ಕಟ್ಟಿ ಮುನ್ನಡೆಸುವವರಿದ್ದಾರೆ. ಹಾಗಾಗಿ ನಿಮ್ಮ ಬೆಂಬಲ ಈ ನಿಮ್ಮ ಉಳ್ಳಾಳ ವಾಣಿಗೆ ಜೊತೆಯಾಗಬೇಕು ಅಂತ ಹೇಳ್ತಾ, ಈ ಒಂದು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಶುಭಾರಂಭಗೊಂಡ ಬಳಿಕ ಇವತ್ತು ನಾವು ಅದೃಷ್ಟಶಾಲಿ ಚಂದಾದಾರರಿಗೆ ಇಬ್ಬರನ್ನು ಆಯ್ಕೆ ಮಾಡ್ತೇವೆ. ಆ ಇಬ್ಬರಿಗೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ವತಿಯಿಂದ ವಿಶೇಷವಾದಂಥ ಆಕರ್ಷಕ ಬಹುಮಾನ ಇದೆ. ಮುಖ್ಯವಾಗಿ ಈಗಾಗಲೇ ಚಂದಾದಾರರಿಗೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರು ವಿಶೇಷ ಒಂದು ಕೊಡುಗೆಗಳನ್ನು ಕೊಡ್ತಾನೆ ಇದ್ದಾರೆ. ಅಂದರೆ ರಿಯಾಯಿತಿ ದರದಲ್ಲಿ ಅವರ ಮಾರಾಟ ನಡೀತದೆ, ಅಂದರೆ ಈ ಉಳ್ಳಾಲ ವಾಣಿಯ ಚಂದಾದಾರರಿಗೋಸ್ಕರ. ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೇಳಲೇಬೇಕು. ಅವರು ಕೇವಲ ಅವರ ಮಾರಾಟ ಮಳಿಗೆ ಅಲ್ಲ, ಅದೊಂದು ಸಮಾಜ ಸ್ನೇಹಿಯಾಗಿ ಇರುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಿಜವಾಗ್ಲೂ ಕೂಡ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರು ಬಹಳಷ್ಟು ಯಶಸ್ಸಿನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಜೊತೆಯಲ್ಲಿ ಇವರ ಮಳಿಗೆಗಳು ದೇರಳಕಟ್ಟೆಯಲ್ಲಿದೆ, ಜೊತೆಗೆ ತೊಕ್ಕುಟುವಿನಲ್ಲಿದೆ. ಈ ಉಳ್ಳಾಲ ಭಾಗದ ಜನರು ಏನೇ ಪರ್ಚೇಸ್ ಇದ್ದರೂ ದಯವಿಟ್ಟು ನೀವೇನಾದರೂ ಕೊಂಡುಕೊಳ್ಳೋದಿದ್ದರೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ಬಳಿಯೇ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಬಹಳಷ್ಟು ರಿಯಾಯಿತಿಗಳು ನಮ್ಮ ಚಂದಾದಾರರಿಗಿದೆ. ಅದಕ್ಕೋಸ್ಕರ ನೀವು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರನ್ನು ಚೂಸ್ ಮಾಡಿಕೊಳ್ಬೇಕು. ನಿಮ್ಮ ಮೊದಲ ಆದ್ಯತೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಆಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆಯೇ ಅದರ ಸಂಸ್ಥೆಯ ಪ್ರಮುಖರು ಪ್ರಕಾಶ್ ಅವರನ್ನು ನಾವು ಖಂಡಿತವಾಗಲೂ ಸ್ಮರಣೆ ಮಾಡಿಕೊಳ್ಳೇಬೇಕು. ಈ ಸಂದರ್ಭದಲ್ಲಿ ಯಾರು ಅದೃಷ್ಟಶಾಲಿಗಳಿದ್ದಾರೆ ಅವರಿಗೆ ವಿಶೇಷ ಆಕರ್ಷಕ ಬಹುಮಾನವನ್ನು ಕೊಡುವವರು ಅವರಾಗಿದ್ದರು. ಇವತ್ತು ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಜೊತೆ ಆಗ್ತಿಲ್ಲ. ಅವರ ಇರುವಿಕೆಯನ್ನು ಸ್ಮರಿಸ್ತಾ ಇರ್ತೇವೆ. ಹಾಗೆಯೇ ಅವರ ಸಲಹೆ ಹಾಗೆಯೇ ಅವರ ಸಹಕಾರವನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುನ್ನಡೆಸುವವರಿದ್ದೇವೆ. ಈ ನಮ್ಮ ಅತಿಥಿಗಳು ಜೊತೆಯಾಗಿದ್ದಾರೆ. ಅಂದರೆ ಈ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡೋದಕ್ಕೆ ನಾನು ಮೊದಲು ಇವ್ರ ಹತ್ರ ಕೇಳಬೇಕು, ಈ ಉಳ್ಳಾಲ ವಾಣಿ ಇವರ
ಉದ್ದೇಶಗಳು ಬಹಳಷ್ಟಿದೆ. ಉಳ್ಳಾಳದ ಪ್ರತಿ ಮನೆಯನ್ನು ಕೂಡ ತಲುಪಬೇಕು. ಪ್ರತಿ ಮನೆಯ ಉದ್ದೇಶಗಳಿರ್ತದೆ. ನಮ್ಮ ರಸ್ತೆ ಇರ್ಬೋದು ಅಥವಾ ಅವರ ಶುಚಿತ್ವ ಇರ್ಬೋದು. ಈ ಯಾರು ಸಮಾಜದಲ್ಲಿ ಯಾರು ರಾಜಕೀಯ ಮುಖಂಡರು ಇರ್ತಾರೆ ಅಥವಾ ಅವರಿಂದಾಗಿ ಏನಾದರೂ ಆಗಬೇಕು, ಆದರೆ ಧ್ವನಿ ನಮ್ಮ ಮನೆಯಿಂದ ನೇರವಾಗಿ ಅಲ್ಲಿಗೆ ತಲುಪೋದಿಲ್ಲ. ಆದರೆ ಒಂದು ಮಾಧ್ಯಮಕ್ಕೆ ಅದು ಸಾಧ್ಯ ಇದೆ, ಒಂದು ಪತ್ರಿಕೆಗೆ ಅದು ಸಾಧ್ಯ ಇದೆ. ಅದನ್ನು ತಾಲೂಕಿನಲ್ಲಿದ್ದು ತಾಲೂಕಿನ ಜನರಿಗೋಸ್ಕರ ಏನಾದರೂ ಮಾಡಬೇಕು, ಉಳ್ಳಾಲದವ್ರಿಗೆ ಏನಾದರೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಉಳ್ಳಾಲ ವಾಣಿ ಇದು ಉಳ್ಳಾಲದ ಧ್ವನಿ ಆಗ್ತಾ ಇದೆ. ಸೊ ನಿಮ್ಮ ಒಂದು ಶುಭ ಹಾರೈಕೆಯೋ ಅಥವಾ ನಿಮ್ಮ ಒಂದು ಮಾತುಗಳು ಬೇಕಾಗಿದೆ ಉಳ್ಳಾಲ ವಾಣಿಗೆ, ಏನು ಹೇಳ್ತೀರಾ ಮೇಡಮ್? ನಾನು ಉಳ್ಳಾಲದಲ್ಲಿ ಫಸ್ಟಿಗೆ ನನ್ನ ಹಸ್ಬೆಂಡ್ ಇರುವಾಗ ನಾನು ಉಳ್ಳಾಲ ಇಲ್ಲಿ ಪೆರ್ಮನೂರು ಪೆರ್ಮನೂರು ಇದರಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಕೆಲಸ ಮಾಡುವಾಗ ಎಲ್ಲರಿಗೆ ಸಹಾಯ ಮಾಡಿದ್ದೇನೆ, ರೇಷನ್ ಕಾರ್ಡ್ ಅದು ಎಲ್ಲ ಮಾಡಿದ್ದೇನೆ. ನಾನು ಓಟಲ್ಲಿ ನಿಂತು ಗೆದ್ದ ಮೇಲೆ ಅಲ್ಲ ಮಾಡಿದ್ದು, ಅದ್ರ ಮುಂಚೆವೇ ಮಾಡ್ತಿದ್ದೆ. ಅದಕ್ಕಾಗಿ ನನಗೆ MLA ಸರ್ ಫಸ್ಟಿಗೆ ನನಗೆ ಮಂಡಲ ಪಂಚಾಯತಿಯಲ್ಲಿ ಟಿಕೆಟ್ ಕೊಟ್ಟರು. ಆಮೇಲೆ ಇದು ನಗರಸಭೆಯಲ್ಲಿ ನನಗೆ ಪುನಃ ಓಟಿಗೆ ನಿಂತಾದ ಮೇಲೆ ಅಲ್ಲಿ ಕೆಲಸ ಮಾಡಿ ಎಲ್ಲರಿಗೂ ನನಗೆ ಓಟ್ ಮಾಡಿದ್ದಾರೆ. ಅಲ್ಲಿಂದ ಗೆದ್ದು ನಾನು ಬಂದಿದ್ದೇನೆ. ಮಂಡಲ ಪಂಚಾಯತಿಯಲ್ಲಿ ಸಹ ಗೆದ್ದು ಬಂದಿದ್ದೇನೆ, 2ನೇ ಸಾರಿ ಗೆದ್ದು ಬಂದಿದ್ದೇನೆ. ಇಲ್ಲ ಎಲ್ಲರಿಗೆ ಈಗ ಸಹ ನಾನು ಕೆಲಸ ಮಾಡುತ್ತಾ ಇದ್ದೇನೆ, ಸೋಷಲ್ ವರ್ಕ್ ಮಾಡ್ತಾ ಇದ್ದೇನೆ. ಯಾರಿಗೆ ರೇಷನ್ ಕಾರ್ಡ್, ಯಾರಿಗೆ ಹಕ್ಕುಪತ್ರ ಇಲ್ಲ, ಯಾರಿಗೆ ಸೈಟ್ ಇಲ್ಲ, ಅದೆಲ್ಲ ನಾನು ಮಾಡಿ ಕೊಡ್ತೇನೆ ಅವರಿಗೆ, ಈಗ ಸಹ ಮಾಡ್ತೇನೆ. ನಾನು ಓಟಲ್ಲಿ ನಿಂತೇ ಕೆಲಸ ಮಾಡೋದಲ್ಲ, ಮುಂಚೆವೇ ನಾನು ಮಾಡ್ತಿದ್ದೆ. ನನ್ನ ಗಂಡ ಇರುವಾಗವೇ ಹೇಳ್ತಿದ್ದರು ಸೋಷಲ್ ವರ್ಕ್ ಮಾಡಿ ಇದು ಮಾಡಬೇಕು, ಅದು ಒಳ್ಳೆಯದು ಅಂತ ಹೇಳ್ತಿದ್ದರು. ಮತ್ತು ಅವರು ದತ್ತಾದ ಮೇಲೆ ನನಗೆ ಸ್ವಲ್ಪ ಬರಲಿಕ್ಕೆ ತುಂಬ ಕಷ್ಟ ಆಯಿತು. ಆದ ಮೇಲೆ ನಾನು ಎಲ್ಲಿಗೆ ಹೋಗಲಿಲ್ಲ. ಮತ್ತು ಈ ಸಲ ಸಹ ನಾನು ನಗರಸಭೆಯದು ಓಟು ಬರುವಾಗ ಹೇಳಿದೆ, ಎಲ್ಲರ ಹತ್ರ ಹೇಳಿದ್ದೇನೆ, ನಾನು ನಿಲ್ಲುವುದಿಲ್ಲ ಅಂತ ಹೇಳಿದ್ದೇನೆ. ಅದಕ್ಕೆ MLA ಸರ್ ಇಲ್ಲ, ನೀನು ಒಂದು ಸಲ ವಿನ್ನಾಗಿ ಬಂದಿದ್ದು ಫುಲ್ಲು, ಈ ಸಾರಿ ನೀನು ನಿಲ್ಲಲೇಬೇಕು ಅಂತ ಹೇಳಿದರೆ ಅದಕ್ಕೆ ನಾನು ನಿಂತು ಅದರಲ್ಲಿ ವಿನ್ನಾಗಿ ಬಂದಿದ್ದೇನೆ ಸರ್. ಪತ್ರಿಕೆ ಇದು ಈಗ ಸ್ವಾತಂತ್ರ್ಯದ ದಿನಾಚರಣೆಯಲ್ಲಿ ಉದ್ಘಾಟನೆ ಆಯಿತು. ಇನ್ನು ಎಲ್ಲರಿಗೆ ಇದನ್ನು ನೋಡಿ ಎಲ್ಲರಿಗೆ ಜನರಿಗೆ ಮುಟ್ತದೆ, ಆದ ಮೇಲೆ ಎಲ್ಲರಿಗೆ ಖುಷಿ ಆಗ್ತದೆ. ಅದರ ಮೇಲೆ ನಾನು ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಈ ಉಳ್ಳಾಲ ವಾಣಿ ಉಳ್ಳಾಲದ ಜನರ ಪ್ರತಿ ಮನೆಯ ಜೊತೆ, ಅಂದರೆ ಈ ಸಾಮಾನ್ಯವಾಗಿ ಒಂದು ತಾಲೂಕು ಅಂತ ಬಂದಾಗ ನಮ್ಮ ಪಕ್ಕದ ಮನೆಯದು ಪರಿಚಯ ಇರಲ್ಲ, ಆ ಪರಿಸ್ಥಿತಿ ಇರುತ್ತೆ ಪ್ರತಿ ತಾಲೂಕಲ್ಲೂ ಕೂಡ. ಆದರೆ ಈ ಉಳ್ಳಾಲ ವಾಣಿಯ ಪತ್ರಕರ್ತರ ತಂಡದ ಒಂದೇ ಒಂದು ಉದ್ದೇಶ, ಉಳ್ಳಾಲ ತಾಲೂಕಿನ ಪ್ರತಿ ಮನೆಯನ್ನು ಕೂಡ ಸಂಪರ್ಕ ಮಾಡಬೇಕು. ಎಲ್ಲ ಮನೆಯೂ ಕೂಡ ಜೊತೆಯಾಗಿ ಒಂದು ಕುಟುಂಬದಂತೆ ಇರಬೇಕು. ಯಾರಿಗೇನೇ ಸಮಸ್ಯೆ ಆದರೂ ಕೂಡ ಅದು ನಮ್ಮ ತಾಲೂಕಿನ ಸಮಸ್ಯೆ, ಈ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು. ಇದೆಲ್ಲವೂ ಕೂಡ ಉಳ್ಳಾಲ ವಾಣಿ ಈ ಪತ್ರಕರ್ತರ ತಂಡದಲ್ಲಿರುವಂಥ ಒಂದಷ್ಟು ಉದ್ದೇಶಗಳು. ಹಾಗಾಗಿ ಉಳ್ಳಾಲ ವಾಣಿಗೆ ನಿಮ್ಮ ಬೆಂಬಲ ಇದ್ದರೆ ಖಂಡಿತವಾಗಲೂ ಉಳ್ಳಾಳದಲ್ಲಿ ಒಂದು ವಿಶೇಷ ಬದಲಾವಣೆ ಅದು ಸಾಧ್ಯ ಇದೆ. ಯಾರು ರಾಜಕಾರಣಿಗಳಿದ್ದಾರೆ ಅವರ ಜೊತೆ ನೇರ ಸಂಪರ್ಕವನ್ನು ಸಾಧಿಸಿ ಏನು ಬದಲಾವಣೆ ಆಗಬೇಕು, ಜನರಿಗೇನು ಕೆಲಸ ಆಗಬೇಕು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಜನ ಭಯಪಡ್ತಾರೆ. ಆದರೆ ಪತ್ರಕರ್ತರು ಅಥವಾ ನಮ್ಮ ಉಳ್ಳಾಳ ವಾಣಿ ಯಾವತ್ತೂ ಭಯಪಡುವುದಿಲ್ಲ. ನೇರವಾಗಿ ಪ್ರಶ್ನೆ ಮಾಡುವಂಥ ಆ ಒಂದು ಶಕ್ತಿ ಉಳ್ಳಾಲ ವಾಣಿಗಿದೆ. ಅದಕ್ಕೆ ಶಕ್ತಿ ತುಂಬುವವರು ಯಾರಂತ ಹೇಳಿದರೆ ಅದು ಉಳ್ಳಾಳದ ಜನರು. ಹಾಗಾಗಿ ಉಳ್ಳಾಲದ ತಾಲೂಕಿನ ಪ್ರತಿ ಮನೆಯವರು ಕೂಡ ಉಳ್ಳಾಲ ವಾಣಿಯನ್ನು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು, ಹಾಗೆ ನೀವು ಬೆಳೆಸಬೇಕಾದವರು. ಹಾಗಾಗಿ ನಿಮ್ಮ ಹತ್ರ ಮತ್ತೆ ಕೋರಿಕೊಳ್ಳೋದೊಂದೇ, ಉಳ್ಳಾಳ ವಾಣಿಯ ಜೊತೆ ನಿರಂತರ ಸಂಪರ್ಕ ನೀವಿರಬೇಕು. ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಈ ಉಳ್ಳಾಲ ವಾಣಿಗೆ ಮತ್ತಷ್ಟು ಶಕ್ತಿ ಸಾಧ್ಯ ಇದೆ. ಇಷ್ಟು ವರ್ಷಗಳಿಂದ ಈ ಪತ್ರಕರ್ತರ ಬಗ್ಗೆ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅಂಡಮಾನಲ್ಲಿ ಏನು ಜಲಪ್ರಳಯದ ರೀತಿಯಲ್ಲಿ ಆದಾಗ ಈ ಪತ್ರಕರ್ತರ ತಂಡ ಅಲ್ಲಿಗೆ ಹೋಗಿತ್ತು. ಹಾಗೆಯೇ ಶಿರೂರು ದುರಂತ ನೀವೆಲ್ಲ ಕೇಳಿರ್ಬೋದು, ಅಲ್ಲೂ ಕೂಡ ಹೋಗಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಭಾಗದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಮೊದಲು ನಿಲ್ಲುವವರು ಉಳ್ಳಾಲ ಭಾಗದ ಪತ್ರಕರ್ತರು. ಹಾಗಾಗಿ ಉಳ್ಳಾಲ ವಾಣಿಯಲ್ಲಿರುವಂಥ ಈ ಯುವ ಪತ್ರಕರ್ತರ ತಂಡ ಇದೆಯಲ್ಲ, ಇವರು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು ಅವರ ಈ ಪ್ರಯತ್ನಗಳಿಗೆ. ಹಾಗಾಗಿ ಖಂಡಿತವಾಗಲೂ ನಮಗೆಲ್ಲರಿಗೂ ಕೂಡ ಭರವಸೆ ಇದೆ, ಉಳ್ಳಾಲದಲ್ಲಿ ಪ್ರಥಮ ಪತ್ರಿಕೆಯಾಗಿ ಹೊರಹೊಮ್ಮುತ್ತಾ ಇದೆ. ಬಹಳಷ್ಟು
ಈ ಮಾಧ್ಯಮ ಕ್ಷೇತ್ರ ಅಥವಾ ಪತ್ರಿಕಾ ರಂಗ ಅನ್ನುವಂಥದ್ದು ಮುಂದುವರೆದಿದೆ, ಬಹಳಷ್ಟು ವೇಗವಾಗಿ ಮುನ್ನೆಲೆಗೆ ಸಾಗ್ತಾ ಇದೆ. ಈ ನಡುವೆ ಉಳ್ಳಾಲ ವಾಣಿಯು ಕೂಡ ತನ್ನ ಭರವಸೆಯ ಹೆಜ್ಜೆಗಳನ್ನು ಇಡ್ತಾ ಇದೆ. ಸ್ವಾತಂತ್ರ್ಯದ ದಿನಾಚರಣೆಯಂದು ಶುಭಾರಂಭಗೊಂಡಿದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಇಲ್ಲ. ಹಾಗಾಗಿ ನಮ್ಮೆಲ್ಲರ ಬೆಂಬಲದ ಜೊತೆ ಮತ್ತಷ್ಟು ಮಗದಷ್ಟು ಯಶಸ್ಸಿನ ಹೆಜ್ಜೆಗೆ ಸಾಕ್ಷಿಯಾಗಬೇಕು ಉಳ್ಳಾಲ ವಾಣಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ನಮ್ಮ ಊರಿನ ಏನಾದರೂ ಬದಲಾವಣೆಗಳಿದ್ದರೆ ಅದು ಖಂಡಿತ ಪತ್ರಿಕಾ ರಂಗ ಅಥವಾ ಮಾಧ್ಯಮ ರಂಗದಿಂದ ಮಾತ್ರ ಸಾಧ್ಯ ಇರೋದು. ಹಾಗಾಗಿ ಈ ಉಳ್ಳಾಲ ವಾಣಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳ್ತಾ, ಮುಂದಿನ ಹೆಜ್ಜೆ ಇವತ್ತಿನ ಪ್ರಮುಖ ಕಾರ್ಯಕ್ರಮದ ಬಗ್ಗೆ ಮಾತಾಡಲೇಬೇಕು. ನಾನು ಈಗಾಗಲೇ ಹೇಳಿದೆ, ಚಂದಾದಾರರಲ್ಲಿ ಯಾರೆಲ್ಲ ಇದ್ದಾರೆ ಅವರು ನಮ್ಮ ಮುಖಪುಟದ ಮೊದಲ ಪೇಜ್ ಏನಿದೆ ಅದರ ಫೋಟೋ ತೆಗೆದು ವಾಟ್ಸಪ್ ಮಾಡಬೇಕಿತ್ತು. ಆ ವಾಟ್ಸಪ್ ಮಾಡಿದಂಥ ನಮ್ಮ ಚಂದಾದಾರರ ನಂಬರ್ಗಳು ಮತ್ತು ಅವರ ಅದೃಷ್ಟದ ಪೆಟ್ಟಿಗೆಯೊಳಗಡೆ ಅದನ್ನು ಹಾಕಿದ್ದೀವಿ. ಅದರಲ್ಲಿರುವವರಲ್ಲಿ ಇಬ್ಬರು ಆಯ್ಕೆ ಆಗ್ತಾರೆ. ಆ ಇಬ್ಬರಿಗೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ಕಡೆಯಿಂದ ವಿಶೇಷ ಆಕರ್ಷಕ ಬಹುಮಾನ ಸಿಗ್ತದೆ. ವಿಶೇಷ ಆಕರ್ಷಕ ಬಹುಮಾನ ಸಿಗೋದು ಕೇವಲ ಇಬ್ಬರು ಚಂದಾದಾರರಿಗೆ. ಯಾರು ಅದೃಷ್ಟವಂತರು ಅಂತ ನಮ್ಗೆ ಗೊತ್ತಿಲ್ಲ, ನೀವು ಬೇಡ್ಕೊಳ್ಳಿ. ನೀವೇನಾದರೂ ಫೋಟೋ ವಾಟ್ಸಪ್ ಸೆಂಡ್ ಮಾಡಿದರೆ ಆ ಅದೃಷ್ಟ ನಿಮ್ಮದಾಗಲಿ ಅಂತ ನೀವು ಬೇಡ್ಕೊಳ್ಳಿ ಖಂಡಿತವಾಗಲೂ. ಈಗ ಈ ಲಕ್ಕಿ ಡ್ರಾವನ್ನು ನಡೆಸ್ಕೊಡ್ಲಿಕ್ಕಿದ್ದೀವಿ. ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಿಮ್ಮ ಅದೃಷ್ಟ ದೇವತೆಯನ್ನು ಪ್ರಾರ್ಥಿಸ್ಕೊಳ್ಳಿ, ಇವತ್ತು ಅದೃಷ್ಟ ನಂದಾಗಿರಲಿ ಅಂತ. ಸೊ ಉಳ್ಳಾಲ ವಾಣಿಯ ಮೊದಲ ಈ ಒಂದು ಸಂಭ್ರಮ ಏನಿದೆ, ಶುಭಾರಂಭದ ಸಂಭ್ರಮದಲ್ಲಿ ಲಕ್ಕಿ ಡ್ರಾ ಮಾಡಬೇಕು ಅನ್ನುವಂಥ ಉದ್ದೇಶ ಅವರ ಚಂದಾದಾರರಿಗೋಸ್ಕರ. ಈಗ ಉಳ್ಳಾಲ ವಾಣಿಯ ಈ ಕರಾವಳಿ ತೀರದ ಕಡಲ ಮಕ್ಕಳು ಯಾರೆಲ್ಲ ನೀವಿದ್ದೀರಾ ಅದರಲ್ಲಿ ಇಬ್ಬರು ಆಯ್ಕೆ ಆಗ್ತೀರಾ. ಉಳ್ಳಾಲ ವಾಣಿಯ ಚಂದಾದಾರರಲ್ಲಿ ಇಬ್ಬರು ಆಯ್ಕೆ ಆಗ್ತೀರಾ ಅದೃಷ್ಟಶಾಲಿಗಳಾಗಿ. ಅವರಿಗೆ ವಿಶೇಷ ಆಕರ್ಷಕ ಬಹುಮಾನ ನಮ್ಮ ಪ್ರೀತಿಯ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ಕಡೆಯಿಂದ, ಸದಾ ನಮ್ಮ ಜೊತೆ ಪ್ರೋತ್ಸಾಹಿಸ್ತಾ ಇರುವಂಥ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ಕಡೆಯಿಂದ ವಿಶೇಷ ಆಕರ್ಷಕ ಬಹುಮಾನ ಇದೆ. ಸೊ ಮೊದಲು ಆಯ್ಕೆ ಮಾಡಬೇಕಾದ್ರೆ ನಮ್ಮ ಇಬ್ಬರು ಅತಿಥಿಗಳನ್ನು ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ನೀವು ಮೊದಲು ಆಯ್ಕೆ ಮಾಡ್ಬೋದಾ? ಒಬ್ಬರನ್ನು ನೀವು ಆಯ್ಕೆ ಮಾಡಬೇಕು, ಒಬ್ಬರನ್ನು ಮೇಡಮ್ ನೀವು ಆಯ್ಕೆ ಮಾಡಬೇಕು. ಸೊ ಈಗ ಆಯ್ಕೆ ಮಾಡುವಂಥ ಹೊತ್ತು. ಸೊ ಮೊದಲು ನಾನು ನಿಮಗೆ ಈ ಡಬ್ಬದಲ್ಲಿರುವಂಥ ಎಲ್ಲರನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಿಲ್ಲ ಆಯಿತಾ ನನಗೆ, ಇಡೀ ಉಳ್ಳಾಲದವರು ಇದ್ದಾರೆ. ಸೊ ಈಗ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಕೆಳಗಿದ್ದವರು ಮೇಲೆ, ಮೇಲಿದ್ದವರು ಕೆಳಗೆಲ್ಲ ಹೋಗಬೇಕಲ್ವಾ, ಇಲ್ಲದ್ರೆ ಮತ್ತು ಮೇಲಿದ್ದವರಿಗೆ ಖುಷಿ ಆಗ್ತದೆ, ಕೆಳಗಿದ್ದವರಿಗೆ ಬೇಸರ ಆಗ್ತದೆ. ಒಂದು 300ರಷ್ಟು ಜನ ಇದ್ದಾರೆ ಇದರೊಳಗಡೆ. ಸೊ ನಾನು ಸ್ವಲ್ಪ ಮಿಕ್ಸ್ ಮಾಡಿದೆ. ಸೊ ಇನ್ನು ಇವರು ಚೀಟಿ ತೆಗೆಯುವಾಗ ಇವರು ಸರಿಯಾಗಿ ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡ್ತಾರೆ ಆಯಿತಾ, ನೀವು ಟೆನ್ಷನ್ ಮಾಡಬೇಡಿ. ಸೊ ನಮಗೆ ಸಿಗಲಿಲ್ಲ ಸರಿ ಮಿಕ್ಸ್ ಆತಿಜಿ ಮಾರೆ ಮಕ್ಕಳು ಹೆಂಚಿನ ಮಲ್ತೀರ ಗೊತ್ತಾಯ್ಜಿ ಅಂತ. ಸೊ ಅಂಚೆರ್ಲ ಪನೋರ್ಚಿ ಪ್ರತಿಯೊಬ್ಬರಿಗೂ ಕೂಡ ಪಾರದರ್ಶಕ ರೀತಿಯಲ್ಲಿ ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಹೊತ್ತು. ಸರ್ ಮೊದಲು ನಿಮ್ಮ ಎರಡು ಕೈಯನ್ನು ತೋರಿಸಿ ಸರ್, ಮುಂದೆ ಖಾಲಿದೆ ನೋಡಿ ಇವರ ಕೈ. ಸರ್ ಒಂದು ಕೈಯನ್ನು ಇದರೊಳಗಡೆ ಹಾಕಿ ಒಂದು ಸ್ವಲ್ಪ ಅರ್ಧ ಗಂಟೆ ಹುಡುಕಿದ್ರು ಪರವಾಗಿಲ್ಲ ಸರ್, ನಿಜವಾದ ಅದೃಷ್ಟವಂತರನ್ನು ತೆಗಿಬೇಕು. ಈ ಕಡೆ ಎಲ್ಲ ಬನ್ನಿ ಸರ್. ಸರ್ ಈಗ ಒಳ್ಳೆ ಮಿಕ್ಸ್ ಮಾಡಿ ಅಭ್ಯಾಸ ಉಂಟಂತಲ್ಲ ಸರ್? ಕರೆಕ್ಟ್ ಸರ್. ಒಬ್ಬರನ್ನು ಆಯ್ಕೆ ಮಾಡಿ ಸರ್, ತುಂಬ ಜನರನ್ನು ಬೇಡ. ಓಕೆ, ಒಬ್ಬರನ್ನು ಆಯ್ಕೆ ಮಾಡಿದರು. ಓಕೆ, ಸೊ ಅವರ ಹೆಸರು ಹೀಗಿದೆ, UV ಅಚ್ಚು ಚಿಪ್ಪ. UV ಅಚ್ಚು ಚಿಪ್ಪ ಅನ್ನುವವರ ಹೆಸರಿದೆ. ಮೊದಲ ಅದೃಷ್ಟಶಾಲಿ ಚಂದಾದಾರರು UV ಅಚ್ಚು ಚಿಪ್ಪ ಅವರು. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ಕಡೆಯಿಂದ ವಿಶೇಷ ಆಕರ್ಷಕ ಬಹುಮಾನ ಇದೆ. ಸೊ UV ಅಚ್ಚು ಚಿಪ್ಪ ಅವರೇ, ನಿಮ್ಮ ನಂಬರ್ ಇಲ್ಲಿದೆ. ಸೊ ಇವತ್ತಿನ ಅದೃಷ್ಟದ ನಂಬರ್ ನಿಮ್ಮದಾಗಿತ್ತು. ನಿಮಗೆ ಕರೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮಲ್ಲಿ ಇದೆ, ಖಂಡಿತವಾಗಲೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕೂಪನ್ ನಿಮಗೆ ಸೇರುತ್ತೆ. ಜೊತೆಗೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ಕಡೆಯಿಂದ ವಿಶೇಷ ಆಕರ್ಷಕ ಬಹುಮಾನ ನಿಮ್ಮದಾಗುತ್ತೆ. ಧನ್ಯವಾದ. ಈ ಪ್ರೀತಿ, ಈ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತೀನಿ. ಸೊ ಈಗ ಇವರು ಅದೃಷ್ಟವನ್ನು ಪಡ್ಕೊಂಡವರು ಇನ್ನು ಬದಿಗೆ ಹೋಗ್ತಾರೆ ಆಯಿತಾ, ಇವರಿಗೆ ಮತ್ತೆ ಮತ್ತೆ ಅದೃಷ್ಟ ಸಿಗೋದಿಲ್ಲ. ಎಸ್, ಅಚ್ಚು ಚಿಪ್ಪ ಅವರಿಗೆ ಖುಷಿಯಾಗಿರ್ಬೋದು, ಭರ್ಜರಿ. ಓಕೆ, ಸೊ ಇನ್ನು ಮತ್ತೊಬ್ಬರನ್ನು ಆಯ್ಕೆ ಮಾಡುವಂಥ ಹೊತ್ತು. ಈಗ ಇವರು ಮಹಿಳೆಯರನ್ನು ಆಯ್ಕೆ ಮಾಡ್ತಾರಾ, ಮಹಿಳೆಯರನ್ನಲ್ಲ ಮಹಿಳೆಯನ್ನು ಆಯ್ಕೆ ಮಾಡ್ತಾರ ಅಥವಾ ಪುರುಷನನ್ನು ಆಯ್ಕೆ ಮಾಡ್ತಾರೆ ಗೊತ್ತಿಲ್ಲ.
ಸೊ ಇವರೀಗ ಪುರುಷ ಅವರನ್ನು ಆಯ್ಕೆ ಮಾಡಿದರು. ಅಚ್ಚು ಚಿಪ್ಪ ಅವರು ಮೊದಲ ಅದೃಷ್ಟಶಾಲಿ ಆದರು. ಓಕೆ, ಸೊ ಬಾಕಿ ಉಳಿದವರು ಹೇಳಿದರು ಯಾಂದಾದ ಮಂತಿತ್ತೆ ಮಾರೆ ಅಂತ. ಸೊ ಈಗ ನೋಡುವ ಅದೃಷ್ಟ ಈ 300ರಲ್ಲಿ ಒಬ್ಬರು ಮೈನಸ್ ಆದರೆ ಈಗ ಅದೃಷ್ಟಶಾಲಿ ಆದರು. ಇನ್ನೊಬ್ಬರಿಗಾಗಿ ಈಗ ಹುಡುಕಾಡಬೇಕು. ಅಮ್ಮ ನಿಮ್ಮ ಕೈಯನ್ನೊಮ್ಮೆ ತೋರಿಸಿ, ಖಾಲಿ ಇದೆ 2 ಕೈ. ಓಕೆ, ಸೊ ಹಿಡ್ಕೊಳ್ಳಿ, ಹುಡುಕಾಡಿ ಆಯಿತಾ, ಸ್ವಲ್ಪ ಹುಡುಕಾಡಿ. ಅಡಿ ಮೇಲೆಲ್ಲ ಆಚೆ ಈಚೆ ಎಲ್ಲ ಹೋಗಬೇಕು ಕರೆಕ್ಟಾಗಿ. ಯಾರಿಗೆ ಬೇಸರ ಆಗಬಾರ್ದು, ಅಡಿ ಮೇಲೆಲ್ಲ ಆಗಬೇಕು. ಮತ್ತು ಅದೃಷ್ಟ ಯಾರಿಗಾದ್ರೂ ಒಬ್ರಿಗೆ ಸಿಗೋದಲ್ವಾ. ಓಕೆ, ನನಗೆ ಭಯ ಆಯಿತು ಮಾರೆ, ನೀವೀಗ 2 ಜನರನ್ನು ತೆಗೆದ್ರೆ ಎಂತ ಮಾಡೋದು ನಾವು ಅಂತ. ಓಕೆ, ಹೋಗೆ ಮತ್ತೆ ನೈಮಾ ಫಾತಿಮಾ. ಸೊ ಇವರು ನಮ್ಮ 2ನೇ ಅದೃಷ್ಟಶಾಲಿ ಚಂದಾದಾರರು. ನೈಮಾ ಫಾತಿಮಾ ಅವರು, ಕಂಗ್ರ್ಯಾಚುಲೇಷನ್ಸ್ ನೈಮಾ ಫಾತಿಮಾ. ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ವಿಶೇಷ ಆಕರ್ಷಕ ಬಹುಮಾನ. ಶಶಿಕಲಾ ಮೇಡಮ್ ಆಯ್ಕೆ ಮಾಡಿದರು. ನಾನು ಈಗಲೇ ಹೇಳಿದೆ, ಪುರುಷನನ್ನು ಆಯ್ಕೆ ಮಾಡ್ತೀರ ಮಹಿಳೆ, ಅವರು ಮಹಿಳೆಯನ್ನು ಆಯ್ಕೆ ಮಾಡಿದರು. ಭಾರಿ ವಿಶೇಷ ಅನ್ನಿಸ್ತು ನನಗೆ, ಸಮಾಧಾನ ಆಯಿತು. ಇದು ಪುರುಷರಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟರು ಅಂತ ಇನ್ನು ಮಹಿಳೆಯರು ಹೇಳಲಿಕ್ಕಿಲ್ಲ, ಅಥವಾ ಮಹಿಳೆಯರು ನಾವು ಹುಡುಗಿರು ಮುಂದೆ ಅಂತ ಚೊರೆ ಮಾಡಲಿಕ್ಕಿಲ್ಲ, ನೀವು ಹಿಂದೆ ಇಟ್ರಿ ಅಂತ. ಸೊ ನೀವು ಕರೆಕ್ಟಾಗಿ ಒಂದು ಮಹಿಳೆಯನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೀರಾ. ನಿಮಗಿಬ್ಬರಿಗೂ ಕೂಡ ಉಳ್ಳಾಲ ವಾಣಿ ಅವರು ನಡೆಸಿದಂಥ ಆಕರ್ಷಕ ವಿಶೇಷ ಲಕ್ಕಿ ಡ್ರಾ ಏನಿದೆ ಅದರಲ್ಲಿ ಬಹುಮಾನ ಬಂದಿದೆ. ಉಳಿದಂತೆ ಎಲ್ರಿಗೂ ಕೂಡ ಧನ್ಯವಾದ. ಮತ್ತು ನಮ್ಮ ಜೊತೆ ನೀವಿರಿ, ಮುಂದೆ ಬಹಳಷ್ಟು ಅದೃಷ್ಟಗಳು ನಿಮಗೆ ಕಾಯ್ತಾ ಇರ್ತದೆ. ಸೊ ಇವತ್ತು ಅವರ ಅದೃಷ್ಟ ಇರ್ಬೋದು, ನಾಳೆ ನಮ್ಮ ಅದೃಷ್ಟ ಇರ್ಬೋದು, ಇನ್ನೊಬ್ಬರ ಅದೃಷ್ಟ ಇರ್ಬೋದು. ಪ್ರತಿದಿನವೂ ಕೂಡ ಒಬ್ಬೊಬ್ಬರಿಗೆ ಅದೃಷ್ಟ ಸಿಗ್ತಾ ಇರಲಿ. ಭಗವಂತನ ಆಶೀರ್ವಾದದಲ್ಲಿ ನಮ್ಮೆಲ್ಲರ ಪ್ರಯತ್ನಗಳು ಸಕ್ಸಸ್ ಆಗಲಿ. ಹಾಗೆಯೇ ಇವರಿಗಿಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಉಳಿದಂತೆ ಎಲ್ಲ ಚಂದಾದಾರರು ನಮ್ಮ ಜೊತೆ ಸಹಕರಿಸಬೇಕು. ಉಳ್ಳಾಲ ವಾಣಿಯನ್ನು ಕಟ್ಟಿ ಬೆಳೆಸಬೇಕಾದ್ರೆ ಉಳ್ಳಾಲ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನ ಪರಿಶ್ರಮ ಬೇಕಾಗುತ್ತೆ, ಸಹಕಾರ ಬೇಕಾಗುತ್ತೆ. ನಿಮ್ಮ ಸುತ್ತ ಇರುವಂಥ ಸಮಸ್ಯೆಗಳಿಗೆ ಧ್ವನಿ ಇಲ್ಲ ಅಂತ ಹೇಳಿದರೆ ನಿಮಗೆ ಧ್ವನಿ ಆಗ್ತಾ ಇದೆ ಉಳ್ಳಾಲ ವಾಣಿ. ಹಾಗೆಯೇ ನಿಮಗೇನಾದರೂ ಕೋರಿಕೆಗಳಿದ್ರೆ ಅಥವಾ ಇಂಥ ಏನಾದರೂ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ಧ್ವನಿ ಸಾಕಾಗೋದಿಲ್ಲ ಅನ್ನುವಂಥ ಆ ಭಾವನೆಗಳಿದರೆ ಖಂಡಿತ ಉಳ್ಳಾಲ ವಾಣಿ ಈ ಟೀಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಭಾಗದ ಉಳ್ಳಾಲ ತಾಲೂಕಿಗೆ ಸಂಬಂಧಪಟ್ಟಂತೆ ಪ್ರತಿ ಮನೆಯೂ ಸೇರಿಕೊಂಡು ನಾವೆಲ್ಲ ಈ ತಾಲೂಕಿನಲ್ಲಿರುವ ಒಂದು ಕುಟುಂಬ ಎಂಬ ಭಾವನೆಯ ಜೊತೆಯಲ್ಲಿ ಈ ಪತ್ರಿಕಾ ರಂಗದಲ್ಲಿ ಹೆಜ್ಜೆ ಇಡುವಂಥ ಆ ಒಂದು ಪ್ರಬಲ ಮತ್ತು ಶಕ್ತಿಯುತವಾದಂಥ ಯುವಕರ ತಂಡ ಇದೆ. ಹಾಗಾಗಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ, ಇದು ಉಳ್ಳಾಲ ವಾಣಿ ನಡೆಸಿದಂಥ ಅವರ ಶುಭಾರಂಭದ ಶುಭಗಳಿಗೆಯಲ್ಲಿ ನಡೆಸಿದಂಥ ಲಕ್ಕಿ ಡ್ರಾ ಆಗಿತ್ತು. ಸೊ ಅದರಲ್ಲಿ ಇಬ್ಬರು ಅದೃಷ್ಟಶಾಲಿಗಳು ವಿನ್ನರ್ ಆಗಿದ್ದಾರೆ. ಅವರಿಗೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರ ಕಡೆಯಿಂದ ವಿಶೇಷ ಆಕರ್ಷಕ ಬಹುಮಾನವೂ ಕೂಡ ಸಿಗ್ತಾ ಇದೆ. ಸೊ ಖಂಡಿತವಾಗಲೂ ನಮ್ಮ ಟೀಮ್ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ. ಜೊತೆಗೆ ನೀವು ನೇರವಾಗಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರನ್ನು ಭೇಟಿಯಾಗ್ಬೋದು. ಸೊ ನಿಮಗೆ ಅಲ್ಲಿ ವಿಶೇಷ ಬಹುಮಾನ ಕಾದಿದೆ. ಹಾಗೆಯೇ ನಮ್ಮ ಎಲ್ಲ ಚಂದಾದಾರರಿಗೂ ಕೂಡ ರಿಯಾಯಿತಿ ದರವೂ ಕೂಡ ಅಲ್ಲಿ ಲಭ್ಯ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರಿಂದ ಎಲೆಕ್ಟ್ರಾನಿಕ್ಸ್ ಹಾಗೆಯೇ ಫರ್ನಿಚರ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಹೋಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಓಕೆ, ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮೊಬೈಲ್ ನಂಬರ್ನ ಲಾಸ್ಟ್ 3 ಡಿಜಿಟ್ ಹೇಳಬೇಕು ಅಂತ. ಮೊದಲ ವಿನ್ನರ್ ಆಗಿದ್ದರು ಸೊ ಅಚ್ಚು ಚಿಪ್ಪ ಅವರು. ನಾನು ಯು ವಿ ಅಂತ ಹೇಳಿದೆ, ನಂಗೆ ಗೊತ್ತಾಗಿರಲಿಲ್ಲ ಇವ್ರು ಏನು ಬರೆದಿದ್ರು ಅಂತ. ಯು ವಿ ಅಂದರೆ ಉಳ್ಳಾಲ ವಾಣಿ ಅಂತ ಮತ್ತೆ ಗೊತ್ತಾಯ್ತು. ಅಂದರೆ ಇನ್ನೊಂದರಲ್ಲೂ ಕೂಡ ಯು ವಿ ಇತ್ತು, ನಂಗೆ ಭಯ ಆಯಿತು ಒಂದೇ ಮನೆಗೆ ಹೋಯ್ತಾ ಅಂತ. ಬಟ್ ಯು ವಿ ಅಂದರೆ ಉಳ್ಳಾಲ ವಾಣಿ. ಅಚ್ಚು ಚಿಪ್ಪ ಅವರಿಗೆ ಮೊದಲ ಬಹುಮಾನ ಹೋಗಿದೆ. ಅವರ ಕೊನೆಯ 4 ನಂಬರನ್ನು ಹೇಳ್ತೀನಿ. ಕೊನೆಯ 4 ನಂಬರ್ 1766 1766 ಕೊನೆಯ ಮೊಬೈಲ್ ನಂಬರ್ನ ಕೊನೆಯ 4 ನಂಬರ್ ಆಯಿತಾ. ಓಕೆ, ಹಾಗೆಯೇ ನಮ್ಮ ಶಶಿಕಲಾ ಮೇಡಮ್ ಆಯ್ಕೆ ಮಾಡಿದಂಥ ಅದೃಷ್ಟಶಾಲಿ ನೈಮಾ ಫಾತಿಮಾ. ಸೊ ಅವರ ಕೊನೆಯ 4 ನಂಬರ್ 1966. ಓಕೆ, ಭಾಳಷ್ಟು ವಿಶೇಷ ಅನ್ನಿಸ್ತದೆ ಈ ನಂಬರ್ಗಳು, 66 ಎರಡರಲ್ಲೂ ಕೂಡ. 1966 ನೈಮಾ ಫಾತಿಮಾ ಅವರ ಮೊಬೈಲ್ ನಂಬರ್ನ ಕೊನೆಯ 4 ಡಿಜಿಟ್. ಸೊ ಅದು ರಿಕ್ವೆಸ್ಟ್ ಇತ್ತು ನಿಮ್ಮ ಕಡೆಯಿಂದ, ಹಾಗಾಗಿ ಅದನ್ನು ನಿಮಗೆ ತಿಳಿಸಿದ್ದೀವಿ. ನಿಮಗೆಲ್ರಿಗೂ ಕೂಡ
ಶುಭ ಹಾರೈಕೆ. ಹಾಗೆಯೇ ವಿಶೇಷವಾಗಿ ನಮ್ಮ ಉಳ್ಳಾಲ ಭಾಗದ ಪತ್ರಕರ್ತರ, ಯುವ ಪತ್ರಕರ್ತರ ಪರಿಶ್ರಮದ ಪ್ರತಿಫಲ ಇವತ್ತು ಪತ್ರಿಕೆಯಾಗಿ ನಿಮ್ಮ ಮಡಿಲಿಗೆ ಬರ್ತಾ ಇದೆ. ಹಾಗಾಗಿ ಇದನ್ನು ಓದುವವರು ನೀವು, ಓದಿ ಬೆಳೆಸುವವರು ನೀವು. ಹಾಗಾಗಿ ನೀವು ಓದಿ ಬೆಳೆಸ್ತಾ ಇರಿ. ಉಳ್ಳಾಲ ವಾಣಿಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೆಳಕು ಬರಲಿ. ನಿಮ್ಮ ಭಾಗದ ಸಮಸ್ಯೆಗಳಿರ್ಬೋದು, ನಿಮ್ಮ ಭಾಗದ ಪ್ರತಿಭೆಗಳಿರ್ಬೋದು, ನಿಮ್ಮ ಭಾಗದ ಸಾಧಕರಿರ್ಬೋದು, ಈ ಉಳ್ಳಾಲ ಭಾಗದಲ್ಲಿರುವಂಥ ಎಲ್ಲ ವಿಚಾರಗಳು ಈ ಉಳ್ಳಾಲ ವಾಣಿಯಲ್ಲಿ ಬರ್ತಾ ಇರಲಿ. ನಾವೆಲ್ಲ ಅದನ್ನು ಓದ್ತಾ ಇರುವ ಅಂತ ಹೇಳ್ತಾ, ಪತ್ರಿಕೆಯನ್ನು ಪರ್ಚೇಸ್ ಮಾಡಬೇಕಂತ ಇರುವವರು ಖಂಡಿತವಾಗಲೂ ಇದರಲ್ಲಿ ನಂಬರ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ಯೂಟ್ಯೂಬ್ ಮೂಲಕವೂ ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು, ಬೇರೆ ಬೇರೆ ಸಾಮಾಜಿಕ ಜಾಲತಾಣದ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಉಳ್ಳಾಲದಲ್ಲಿ ಒಂದೊಳ್ಳೆಯ ಧ್ವನಿಯಾಗಿ ಬರಲಿ ಉಳ್ಳಾಲ ವಾಣಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಸರ್ ನಿಮಗೆ ಅನಂತ ಧನ್ಯವಾದ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೆಯೇ ಶಶಿಕಲಾ ಮೇಡಮ್ ಅವರು ನೂತನ ಉಳ್ಳಾಲ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಬಹಳಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿ ಜೊತೆಯಲ್ಲಿ ನಮ್ಮ ಪತ್ರಕರ್ತರ ಜೊತೆ ಆಗಿರುವುದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಹಾಗೆಯೇ ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿ ಮುಂದೆಯೂ ಕೂಡ ನೋಡ್ತಾ ಇರಲಿಕ್ಕೆ ಇರುವಂಥ, ಹಾಗೆಯೇ ನಮ್ಮ ಪತ್ರಿಕೆಯನ್ನು ಬೆಳೆಸಲಿಕ್ಕಿರುವಂಥ ಎಲ್ಲ ನಮ್ಮ ಉಳ್ಳಾಲ ವಾಣಿಯನ್ನು ನೋಡ್ತಾ ಇರುವಂಥ, ಬೆಳೆಸಲಿಕ್ಕಿರುವಂಥ ಎಲ್ಲ ಚಂದಾದಾರರಿಗೆ, ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.